ನನ್ ಮನೆ ಹತ್ರ ಕೆಲಸ ಮಾಡೋದು, ಅಡ್ಕೆಕಾಯಿ ಕೆಲಸ ಮಾಡೋದು, ಕಾಲೇಜ್ ಹೋಗೋದು ನೀವೆಲ್ಲ ನೋಡೇ ಇರ್ತೀರಾ. ಬೇಸಿಕಲಿ ನಾನು ಯಾವ ಫೀಲ್ಡ್ ಅಲ್ಲಿ ಇದ್ದೀನಿ ಅಂತ ಇಲ್ಲಿವರೆಗೂ ನಾನು ಎಲ್ಲೂ ತಿಳಿಸ್ಕೊಟ್ಟಿಲ್ಲ. ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್. ನಾನು ನಿಮ್ಮ ರಜಿತಾ ಶಿವಾನಂದ್. 4:15 ಎದ್ಬಿಟ್ಟು ರೆಡಿ ಆಗ್ಬಿಟ್ಟು ಈಚೆ ಬಂದ್ರೆ ಫುಲ್ ಪ್ರಶಾಂತವಾಗಿತ್ತು. ಪಕ್ಷಿಗಳೆಲ್ಲ ಕೂವತ್ ಕೇಳಿಸ್ತಾ ಇತ್ತು. ನಾನು ತುಂಬಾ ದಿನ ಆದ್ಮೇಲೆ ಈ ಸೌಂಡ್ ಕೇಳಿಸ್ಕೊಂಡೆ. ತುಂಬಾ ಚಳಿ ಆಗ್ತಾ ಇತ್ತು. ಸರಿ ವರ್ಕಿಂಗ್ ಟೈಮ್ ಆಗಿದೆ ಆಲ್ರೆಡಿ ಅಂತ ಹೇಳ್ಬಿಟ್ಟು ಹೊರಟೆ. ಇಷ್ಟು ಬೆಳಗ್ಗೆ ನಾನು ದಿನ ಮನೇಲಿ ಓದ್ಕೊಂಡ್ ಮಲ್ಗಿರ್ತೀನಿ. ನಾಮಚಲ್ಮೆ ರೋಡ್ ಅಲ್ಲಿ ನೋಡಿ ಎಲ್ಲ ವಾಕಿಂಗ್ ರನ್ನಿಂಗ್ ಮಾಡ್ತಾ ಇದಾರೆ. ಇವ್ರನ್ನೆಲ್ಲ ನೋಡಿದಾಗ ಅನ್ಸುತ್ತೆ ಹೆಲ್ತ್ ಮತ್ತೆ ಫಿಟ್ನೆಸ್ ಬಗ್ಗೆ ಎಷ್ಟು ಕೇರ್ ಇದೆ ಅಂತ. ಬೆಳಗ್ಗೆ ಆಗ್ತಾ ರೋಡ್ ಕೂಡ ಕಾಣಿಸ್ತಾ ಇಲ್ಲ, ಫುಲ್ ಹಿಮ ಇತ್ತು. ಅದೇ ಗ್ಯಾಪ್ ಅಲ್ಲಿ ನಾನು ಲೊಕೇಶನ್ ಕೂಡ ರೀಚ್ ಆದೆ ಅಷ್ಟೇ. ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಕೆಲಸ ಮಾಡೋದು ಸ್ಟಾರ್ಟ್ ಮಾಡಿದೆ. ನೋಡಿದ್ರೆ ಕರೆಂಟ್ ಇರ್ಲಿಲ್ಲ. ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಸ್ವಲ್ಪ ಹೊತ್ತು ಕರೆಂಟ್ ಬಂತು. ತುಂಬಾ ಥ್ಯಾಂಕ್ಸ್. ಅದೇ ಗ್ಯಾಪ್ ಅಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದೆ. ಬಟ್ ಕರೆಂಟ್ ಒಂದ್ 5 ನಿಮಿಷ ಇತ್ತಷ್ಟೇ, ಹೊರಟೋಗ್ಬಿಡ್ತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅವ್ರು ಕೇಳಿದ್ಕಿಂತ ಮುಂಚೆನೆ ನಾನು ಮೇಕಪ್ ಮತ್ತೆ ಹೇರ್ ಮುಗಿಸ್ಕೊಟ್ಟಿದ್ದೆ. ಕಂಗ್ರಾಚುಲೇಷನ್ ಬ್ರದರ್. ಫೈನಲ್ ಔಟ್ಲುಕ್ ಈ ತರ ಬಂದಿತ್ತು. 3 ದಿನದಿಂದ ಅವ್ರು ತುಂಬಾ ನನಗೆ ಕಾಲ್ ಮಾಡಿ ಕೇಳ್ತಾ ಇದ್ರು, ಅಕ್ಕ ಸ್ಕಿನ್ ತುಂಬಾ ಹಾಳಾಗ್ಬಿಟ್ಟಿದೆ, ಮೇಕಪ್ ಚೆನ್ನಾಗಿ ಬರುತ್ತೆ ಅಲ್ವಾ ಅಂತ. ನಾನಂತೂ ಅವ್ರಿಗೆ ಪ್ರಾಮಿಸ್ ಮಾಡಿದೆ, ನೀವು ಅನ್ಕೊಂಡ್ರ ರೀತಿ ಔಟ್ಪುಟ್ ಕೊಡ್ತೀನಿ ಅಂತ. ಕ್ಲೈಂಟ್ ಅಂತೂ ತುಂಬಾನೇ ಖುಷಿ ಪಟ್ರು. ನಾನು ಅನ್ಕೊಂಡ್ರದ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ ಅಕ್ಕ ಅಂತ ಹೇಳಿದ್ರು. ಇದು ಆಕ್ಚುಲಿ ಚೆನ್ನಾಗಿರೋದು. ಇದಕ್ಕಿಂತ ಇನ್ನೇನ್ ಬೇಕೇಳ್ರಿ ಒಳ್ಳೆ ಮೇಕಪ್ ಆರ್ಟಿಸ್ಟ್ಗೆ. ಕ್ಲೈಂಟ್ ಏನ್ ಕೇಳ್ತಾರೋ ಅದನ್ನ ನಾವು ಕಂಪ್ಲೀಟ್ ಮಾಡ್ಕೊಡ್ಬೇಕು. ಅದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅವ್ರು ತುಂಬಾ ಖುಷಿ ಪಟ್ರೆ ನಮಗೂ ತುಂಬಾ ಖುಷಿ ಆಗುತ್ತೆ. ತುಂಬಾ ಥ್ಯಾಂಕ್ಸ್. ನೀವ್ ಯಾರಾದ್ರೂ ನೀವು ಸ್ಪೆಷಲ್ ಡೇನ ಫುಲ್ ಮೆಮೊರಬಲ್ ಆಗಿ ಇನ್ನೂ ಸ್ಪೆಷಲ್ ಆಗಿ ಮಾಡ್ಕೋಬೇಕು ಅಂತಿದ್ರಾ, ಹಾಗಾದ್ರೆ ತಪ್ಪದೇನೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂತ ಹೇಳಿದ್ರೆ ನಾನು ಮೇಕಪ್ ಅಕೌಂಟ್ ನ ಟ್ಯಾಗ್ ಮಾಡಿರ್ತೀನಿ, ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ.